ಇಲ್ಲಿ ಬ್ಯಾಕ್ ವಾಟರ್ಸ್ ಇದೆ, ಇಲ್ಲಿ ಬೀಚ್ ಇದೆ. ಏನೇ ಮೋನಿ ಆನೆ ಮೇಲೆ ಆನೆ ಕೂತಿ. ಗುಡ್ ಸ್ಟಾರ್ಟ್ ಅಂದ್ರೆ ಗುಡ್ ಎಂಡ್. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಾಲಿ ಫಿಶ್ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ವಾರ್ಕಳದಲ್ಲಿದ್ದೀನಿ. ಇದು ಡೇ 2 ಆಗಿರುತ್ತೆ. ಇಲ್ಲಿ ಬ್ಯಾಕ್ ವಾಟರ್ಸ್ ಇದೆ, ಇಲ್ಲಿ ಬೀಚ್ ಇದೆ. ಸೊ ದಿಸ್ ಇಸ್ ಅ ಸ್ಪೆಷಾಲಿಟಿ ಆಫ್ ದಿಸ್ ಪ್ಲೇಸ್. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ನನಗೆ ಗೊತ್ತಿಲ್ಲ ಅಲ್ಲಿ ವಿಡಿಯೋಲಿ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗ್ತಾ ಇದೆ ಇದು ಅಂತ, ಬಟ್ ನೋಡೋದಕ್ಕೆ ಮಾತ್ರ ತುಂಬ ರಿಯಲ್ ಆಗಿದೆ, ಸಕ್ಕತ್ತಾಗಿದೆ. ಆ್ಯಂಡ್ ಆಲ್ಸೋ ಲೆಸ್ ಕ್ರೌಡೆಡ್ ಅಂತಲೇ ಹೇಳ್ಬೋದು, ಜಾಸ್ತಿ ಜನ ಇಲ್ಲ ಇಲ್ಲಿ. ಸೊ ಆ ಕಡೆ ನೀವು ಬೋಟಿಂಗ್ ಮಾಡ್ತೀರಾ ಅಂತಂದರೆ ಆ ಪ್ಲೇಸ್ಗೆ ಹೋಗ್ಬೋದು, ಬ್ಯಾಕ್ ವಾಟರ್ಸ್ಗೆಲ್ಲ. ಇಲ್ಲ ಅಂದರೆ ಬೀಚಲ್ಲಿ ಬಂದು ನೀವು ಆರಾಮಾಗಿ ಈ ವ್ಯೂನ ಎಂಜಾಯ್ ಮಾಡ್ಬೋದು. ಸೊ ಗೈಸ್, ಇವಾಗ ನಾವು ಬ್ಯಾಕ್ ವಾಟರ್ಸ್ ಹತ್ರ ಬಂದಿದ್ದೀವಿ. ಇದು ಎಡವಾ ಬ್ಯಾಕ್ ವಾಟರ್ಸ್ ಅಂತ ಹೇಳ್ತಾರೆ. ನಾನು ನಿಮ್ಗೆ ಅವಾಗಲೇ ತೋರಿಸಿದ್ದು ಬೀಚ್ ವ್ಯೂ. ಸೊ ಇವಾಗ ನಾನು ತೋರಿಸ್ತಾ ಇರೋದು ಇಟ್ಸ್ ಬ್ಯಾಕ್ ವಾಟರ್ಸ್ ವ್ಯೂ. ತುಂಬ ಚೆನ್ನಾಗಿದೆ. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಬೋಟಿಂಗ್ ಕೂಡ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದೆ. ಅಲ್ಲೆಲ್ಲ ಹೋಗ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ನೀರೇ ಕಾಣಿಸ್ತಾ ಇದೆ ಸುತ್ತಮುತ್ತ. ಅಲ್ಲೆಲ್ಲ ಫುಲ್ಲು ತೆಂಗಿನ ಮರಗಳು. ಕೇರಳ ವೈಬ್ಸ್ ಫುಲ್ ಸಾಕಾಗಿದೆ ಆ್ಯಕ್ಚುಲಿ. ಸೌತ್ ಇಂಡಿಯಾದಲ್ಲಿ ಕರ್ನಾಟಕ ಆಗಿರ್ಬೋದು, ಕೇರಳ ಆಗಿರ್ಬೋದು, ಈವನ್ ತಮಿಳ್ನಾಡು, ಆಂಧ್ರನೇ ಆಗಿರ್ಬೋದು, ಪ್ರತಿಯೊಂದು ಸ್ಟೇಟ್ ಕೂಡ ಅದರದ್ದೇ ಆದ ಯೂನಿಕ್ ಥಿಂಗ್ ಇದೆ. ಸೊ ಕೇರಳದಲ್ಲಿ ಈ ಒಂದು ಏನು ನೀವು ನೋಡ್ತಿದ್ದೀವಲ್ಲ ಲ್ಯಾಂಡ್ಸ್ಕೇಪಿಕ್ ವ್ಯೂ ಸಕ್ಕತ್ತಾಗಿದೆ. ಇದಂತೂ ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರು ಇದೇ ಥರ ವ್ಯೂ ಸಿಗುತ್ತೆ. ಈ ಬ್ಯಾಕ್ ವಾಟರ್ಸ್ದು, ಈ ತೆಂಗಿನ ಮರಗಳು ಈ ಥರ ಇರೋದು ನೋಡಿ, ಇಷ್ಟು ಬ್ಯೂಟಿಫುಲ್ ಆಗಿದೆ. ಇವಳಂತೂ ಎಷ್ಟು ಫೋಟೋಸ್ ತಗೊಂತಾಳೆ, ಒಂದು ಕಡೆನೂ ಹಾಕಲ್ಲ, ಸುಮ್ಮನೆ ವೇಸ್ಟ್. ಇವಳು ಫೋಟೋ ತೆಗಿಸ್ಕೊಳ್ಳೋದೇ ವೇಸ್ಟ್ ಇವಳು. ಪಾಪ ಮೋನಿಶಾ ಇವತ್ತು ನೋಡಿ ಸ್ವಲ್ಪ ಹ್ಯಾಪಿ ಆಗಿದ್ದಾಳೆ. ಅಂದ್ರೂ ಇವಳಿಗೂ ಫೋನ್ಗೂ ಏನೋ ಗಂಡಾಂತರ ಇದೆ. ಇವಳು ಈ ಟ್ರಿಪ್ಪಿಗೆ ಬಂದಾಗಿಂದಲೂ ಫೋನ್ ಹೊಡೆದಾಕೊಂತ ಇದ್ದಾಳೆ. ಪಾಪ ಇವಳಂತೂ ಫೋಟೋಗ್ರಾಫರು, ಟ್ರಿಪ್ ಪ್ಲಾನರು, ಐಟಿನರಿ ಪ್ಲಾನರ್ ಎಲ್ಲ ಇವಳೇ ಆಗ್ಬಿಟ್ಟಿದ್ದಾಳೆ. ಸೊ ಗೈಸ್, ನಾವು ಇವಾಗ ಎಲಿಫೆಂಟ್ ಪಾರ್ಕ್ಗೆ ಬಂದಿದ್ದೀವಿ. ನಾವು ಎಡವಾ ಬ್ಯಾಕ್ ವಾಟರ್ಸ್ ಇಂದ ಇಲ್ಲಿಗೆ ಬಂದಿದ್ವಿ. ಆಲ್ಮೋಸ್ಟ್ ಒಂದು 10-15 ಮಿನಿಟ್ಸ್ ಆಯಿತು. ನಾವಿರೋ ಸ್ಟೇಯಿಂದ ಇಲ್ಲಿಗೆ ಅಂದಾಜು ಒಂದು 45 ಮಿನಿಟ್ಸ್ ಆಗ್ಬೋದು. ನಾವು ಕಾರ್ ಬುಕ್ ಮಾಡ್ಕೊಂಡಿರೋದ್ರಿಂದ ಸೊ ನಮಗೆ ಬೇಗ ಬಂದ್ವಿ. ಮೇ ಬಿ ಸ್ಕೂಟರ್ ಎಲ್ಲ ಆಯಿತು ಅಂದರೆ ಇನ್ನೂ ಬೇಗ ಬರ್ಬೋದು. ಇಲ್ಲ ಡಿಪೆಂಡ್ಸ್ ಆನ್ ಯು, ಲೈಕ್ ನೀವೆಲ್ಲಾದ್ರೂ ಸ್ಟಾಪ್ ಮಾಡ್ತೀರಾ ಅಂತ. ಯು ಕ್ಯಾನ್ ಕಮ್, ನೋ ಪ್ರಾಬ್ಲಮ್. ಸೊ ಇಲ್ಲಿ ಟೈಮ್ ಇವಾಗ ಆಲ್ಮೋಸ್ಟ್ 12:06 ಆಗಿದೆ. ಪ್ರಾಬಬ್ಲಿ ಅಷ್ಟೊಂದೇನು ರಶ್ ಇಲ್ಲ. ನೋಡ್ತಾ ಇದ್ದೀವಿ ಹಿಂದೆಗಡೆನೂ ಅಷ್ಟೇ. ಪಾರ್ಕಿಂಗಲ್ಲೂ ಏನು ಅಷ್ಟೊಂದು ಜನ ಇಲ್ಲ, ರಶ್ ಇರಲ್ಲ ಅಂತ ಅನ್ಕೊಂತೀನಿ. ಆಲ್ಸೋ ಇಲ್ಲೇ ಟಿಕೆಟ್ ತಗೋಬೇಕು. ಎಲಿಫೆಂಟ್ ರೈಡ್ ಮಾಡ್ತೀವಿ ಅಂದ್ರೂ ಇಲ್ಲೇ ಟಿಕೆಟ್ ತಗೋಬೇಕು. ಎಂಟ್ರಿ ಫೀಸ್ ಕೂಡ ಇಲ್ಲೇ ಇದೆ. ಇಫ್ ಇನ್ ಕೇಸ್ ನೀವು ಕ್ಯಾಮ್ರಾ ತರ್ತೀರಾ ಅಂತಂದ್ರೆ 500 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಓಪನಿಂಗ್ ಅವರ್ಸ್ ನೀವು ನೋಡ್ದಂಗೆ 10 AM ಇಂದ 6:30 PM ವರ್ಗೂ ಇದೆ. ಮೇ ಬಿ ಇಲ್ಲಿ ಅನಿಮಲ್ ಒಂದೇ, ಎಲಿಫೆಂಟ್ ಒಂದೇ ಅಲ್ಲ, ಬೇರೆ ಬೇರೆ ಅನಿಮಲ್ಸ್ ಕೂಡ ಇದೆ ಅಂತ ನಾನು ಎಲ್ಲ ನೋಡಿದ್ದೀನಿ. ವಿಲ್ ಗೋ ಇನ್ಸೈಡ್ ಅಂಡ್ ಸೀಟ್. ಇಷ್ಟೆಲ್ಲ ಆಕ್ಟಿವಿಟೀಸ್ ಇದೆ. ಇಲ್ಲ ಬರೀ 8,000 ಟೋಕನ್ 5 ಕೊಟ್ಟವ್ರೆ. ಏನಕ್ಕೆ? ಮೇ ಬಿ ಟೋಕನ್ ನಂಬರ್ ಅಲ್ಲಿ 5,500 ಅಲ್ಲ 400 ನಿನ್ನ ಗೊತ್ತಿಲ್ಲ. ಸ್ವಲ್ಪ ಕ್ಯಾಲ್ಕುಲೇಷನ್ ತಗೊಳ್ತಾ ಇದೆ, ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇವಳು ಕರೆಕ್ಟಾಗಿ ದುಡ್ಡು ಕೊಟ್ಟು ಬಂದಿದ್ದಾಳೆ, ಜಾಸ್ತಿ ಕೊಟ್ಟಿದ್ದಾಳೆ ಅಂತ ನಾವು ಅನ್ಕೋತಾ ಇದೀವಿ. ಅಲ್ಲಿ ಹೋದ್ಮೇಲೆ ವಾಪಸ್ ಹೋಗ್ಬೇಕಂತ ಕೇಳ್ತೀವಿ. ಅಯ್ಯೋ, ಆನೆನಾ? ರಿಯಲ್ ಆನೆನಾ ಅದು? ಓ ಮೈ ಗಾಡ್, ಸೀರಿಯಸ್ಲಿ ನಾನು ಏನ್ ಅನ್ಕೊಂಡೆ ಗೊತ್ತಾ? ನಿಜ ಯಾವ್ದೋ ಎಲ್ಸಿಲ್ವಾ ಆ ತರ ಅನ್ಕೊಂಡೆ. ಅಲ್ಲಿದೆ ನೋಡಲ್ಲಿ, ಅದ್ ಸೊಂಡು ಆಡ್ಸಿಲ್ಲ ಅಂದ್ರೆ ನಾನು ರಿಯಲ್ ಅಂತಾನೆ ಅನ್ಕೊಂಡೆ. ಇದ್ ಬೇರೆ ಹಾಕೊಂಡಿದ್ದೀನಿ, ಶೇಡ್ಸ್ ಕಾಣ್ತಾ ಇಲ್ಲ. ಸೊ ಫಸ್ಟ್ ಟೈಮ್ ಆನೆ ನೋಡ್ತಾ ಇದೀವಿ ಇಲ್ಲಿ ಕಣೆ, ಕೇರಳದಲ್ಲಿ. ನೋಡಿದ್ಯಾ ಬೇರೆ ಕಡೆ ಎಲ್ಲಾದ್ರೂ? ಈಗ ನೋಡಿದ್ರಾ? ಮೆನ್ಷನ್ ಮಾಡ್ಬೇಕು. ಓಕೆ, ಈ ಟ್ರಿಪ್ಪಲ್ಲಿ ಫಸ್ಟ್ ಟೈಮ್ ಆನೆ ನೋಡ್ತಿದ್ದೀನಿ ಅಂತ. ಈಗ ನಾವು ಆನೆ ರೈಡ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ನಮ್ದು ಟೋಕನ್ ನಂಬರ್ 5 ಇತ್ತು. ಯಾರು ಇಲ್ದಲೇ ಇರೋ ಕಾರಣ ನಮ್ಮನ್ನೇ ಫಸ್ಟ್ ಕರ್ಕೊಂಡು ಹೋಗ್ತಾ ಇದಾರೆ.
ಇದೇ ಆನೆಲೆ ನಾವ್ ಯಾವ ಆನೆ ಜೊತೆ ಫೋಟೋ ತಗಸ್ಕೊಂಡ್ವೋ ಅದೇ ಆನೆ ಮೇಲೆ ರೈಡ್ ಮಾಡ್ತಿದೀವಿ. ಅದು ಪುಟಾಣಿ ಆನೆ ಅನ್ಸುತ್ತೆ ಪಾಪ, ಇದು ಚಿಕ್ಕ ಆನೆ. ಜೈ ಗಣಪತಿ. ಹಾ ಸ್ಟ್ರೈಟ್ ಆಗಿ ಕೂತಿದೆ. ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಜಾರ್ತೈತೆ ಕಣೆ, ಏನು ಇಟ್ಕೊಳಕ್ ಹೋಗ್ಲ ನನಗೆ. ಸ್ಟ್ರೈಟ್ ಆಗಿ ನಾನು ಇಟ್ಕೊಂಡಿದ್ದೀನಿ ಲೆಫ್ಟ್ ಅಲ್ಲಿ. ಕ್ರೇಜಿ ಎಕ್ಸ್ಪೀರಿಯನ್ಸ್ ಆನೆ ಮೇಲೆ ಹೋಗ್ತಾ ಇರೋದು. ಬಟ್ ಪಾಪ ಆನೆ ನೀಟಾಗಿ ಕರ್ಕೊಂಡು ಹೋಗ್ತಿದೆ, ನಮಗೆ ಕುತ್ಕೊಳಕ್ ಬರ್ತಾ ಇಲ್ಲ. ನಮ್ ಬಟ್ಟೆ ಜಾರ್ ಹೋಗ್ತಾ ಇದೆ, ಹೋಗ್ತಾ ಇದೀವಿ ಎಲ್ಲಾರು. ಸಕ್ಕದಾಗಿದೆ ಆನೆ ಮೇಲೆ ಹೋಗ್ತಾ ಇರೋದು. ಏನೇ ಮೋನಿ ಆನೆ ಮೇಲೆ ಆನೆ ಕೂತಿದ್ದೆ, ಅದಕ್ಕೆ ಆಯ್ತೇನೆ ಅಂತ ಕೇಳ್ತೇನೆ. ಇವಳೆ ಸೆಲ್ಫ್ ಟ್ರಾಲ್ ಮಾಡ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಕಣಪ್ಪ. ಹೇಳು ಶ್ರುತಿ, ಮಾತಾಡ ಇವಾಗ. ನಿನ್ ಪಡಿಗೆ ನೀನು ಅವಾಗೆ ಅಷ್ಟೊಂದು ಮಾತಾಡ್ತಾ ಇದ್ಲು, ಅದ್ರ ಪಾಡ್ಗ ಅದು ಹೋಗ್ತಾ ಇದೆ. ಈ ವಿಡಿಯೋ ನೋಡಿ ದಯವಿಟ್ಟು ಕಮೆಂಟ್ ಹಾಕ್ಬೇಡ ಪ್ಲೀಸ್. ಏನೋ ಸೀಟಿಂಗ್ ಎಲ್ಲ ಇರುತ್ತೆ, ಆರಾಮಾಗಿ ಕುತ್ಕೊಂಡು ಅಂಬಾರಿ ತರ ಹೋಗೋದು ಅನ್ನೋ ಫೀಲ್ ಅಲ್ಲಿ ಇದ್ವಿ ನಾವು. ಯಾಕೋ ನಿಂತ್ಕೊಬಿಡ್ತು ಆನೆ. ಬೈತಾವ್ರೆ ಆನೆಗೆ, ಅದ್ ಮಾಡ್ಲಿಕ್ಕೆ ಕೇಳ್ತಾ ಇಲ್ಲ. ಹೋಗ್ಬೇಕದು ಅವ್ರಿಗೆ ಕನ್ನಡ ಬರುತ್ತೆ ಪಾಪ. ಅದಕ್ಕೂನು ಬೆಳಗ್ಗೆ ಇವತ್ತು ಸಾಟರ್ಡೆ ವೀಕೆಂಡ್ ಆರಾಮಾಗಿರೋಣ ಅಂದ್ರೆ ನಾವು ಬೇರೆ ಬಂದ್ಬಿಟ್ಟಿದೀವಿ. ನಾನೇ ಏನಾದ್ರು ನನ್ನ ಈ ಕಡೆ ಬೆಂಡ್ ಮಾಡ್ತಾ ಅಂತ. ಇಲ್ಲ ಕಣೆ, ಅದು ಇರೋದೇ ಪಾಪ ಹಂಗೆ. ಮನುಷ್ಯ ಸ್ಮೈಲ್ ಮಾಡು, ಭಯ ಪಡ್ಬೇಡ. ಒಂದ್ರಲ್ಲಾದ್ರೂ ನಾವು ಕಾನ್ಫಿಡೆಂಟ್ ಆಗಿರೋಣ. ಅದಕ್ಕೆ ಏನಾದ್ರು ಒಂಚೂರು ಸ್ಲಿಪ್ ಆದ್ರೆ ನಾವೆಲ್ಲ ಸ್ಲಿಪ್ ಈಗೇನಿಲ್ಲ. ನೀನಲ್ಲಿ ಮುಂದೆ ಕೂತಿದ್ಯಾ ಕಡ, ಅವಳಿಗೆ ಗೊತ್ತಾಗತ್ತೆ. ಅಲ್ಲಿ ಎರಡು ಕಾಲಿಂದ ಬೋನು ಈ ಮೇಲೆ ಕೆಳಗೆ ಒತ್ತೈತೆ ಇದಕ್ಕೆ ಹಾಕ್ಬಿಟ್ಟವ್ರೆ. ಹೌದು, ತಂತಿಯ ಒಳಗ ಹಾಕಿದಾರ ನನ್ನ ಕಾಲಿನ. ಮಕ್ಕಳೆಲ್ಲ ನೋಡ ಅನ್ಕೊಂತೀವ್ರಿ ನಾವು. ಶಾಕ್ ಆಗ್ತಾವ. ಇವಕ್ಕೇನ್ ಬಂದೋಗ್ತಿ ಇವಕ್ಕೆ. Don't hurt animals ಅಂತ ಕೇಳಿಲ್ವಾ? We are not hurting, we are enjoying with animals. ಅಲ್ಲಿ ಬಂದು ಪಾಪ ಎಷ್ಟೊತ್ತಿಗೆ ಇಳಿತೀವಿ ಅನ್ಸ್ಬಿಡತ್ತೆ. ಇನ್ ಲೈಫ್ ಅಲ್ಲಿ ಮತ್ತೆ ಇಲ್ಲ, ನಾನು ಹಿಡ್ದು ರೈಡ್ ಮಾಡಲ್ಲ ಕಣಪ್ಪ. ಕ್ರೇಜಿ ಎಕ್ಸ್ಪೀರಿಯನ್ಸ್ ಅಪ್ಪ. ಅಯ್ಯೋ, ಜಾರ್ ಬಿದ್ದೋಗ್ತಾ ಇದೀನಿ. ಯಾಕಾದ್ರೂ ಜಾರಿ ಎಲ್ಲ ಸ್ಕೂಲ್ ಮಕ್ಳು ಬಂದ್ಬಿಟ್ಟವ್ರೆ. ಅವ್ರೆಲ್ಲ ಬಂದ್ ಜೋಕಾಲಿ ಮೇಲೆ ಕುತ್ಕೊಳಕ್ಕೂ ಮುಂಚೆ ನಾವೇ ಬಂದ್ ಕುತ್ಕೊಂಡ್ಬಿಟ್ಟು. ನನಗೂ ಸ್ಕೂಲ್ ಟ್ರಿಪ್ ನೆನಪಾಗ್ತಿದೆ, ಯಾಕಂದ್ರೆ ನಾವು ಸ್ಕೂಲ್ ಟ್ರಿಪ್ ಅಲ್ಲಿ ಬಂದಾಗೆಲ್ಲ ಯೂಶಲಿ ಫಸ್ಟ್ ಹುಡುಕ್ತಾ ಇದ್ದಿದ್ದೆ ಜೋಕಾಲಿಗಳನ್ನ. ಯಾರಾದ್ರೂ ಇದ್ರೆ ಫಸ್ಟ್ ರನ್ನಿಂಗ್ ರೇಸ್ ಮಾಡ್ಕೊಂಡು ಹೋಗಿ ಜೋಕಾಲಿ ಮೇಲೆ ಕುತ್ಕೊಂಡ್ಬಿಡ್ತಾ ಇದ್ವಿ. ಅದೊಂಥರ ಫೀಲ್ ಬೇರೆ. ಆಮೇಲಿಂದ ನಮ್ಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಆಡಿ ಸ್ಯಾಟಿಸ್ಫೈ ಆದ್ಮೇಲೆ ಬೇರೆಯವ್ರಿಗೆ ಬಿಟ್ಕೊಡ್ತಾ ಇದ್ವಿ. ಇವಾಗ್ಲೂ ಪಾಪ ಅಲ್ಲೆಲ್ಲ ಇದಾರೆ ಕ್ಯೂ ಅಲ್ಲಿ, ಅವರೆಲ್ಲ ಬಂದು ಕುತ್ಕೊಳ್ಳೋ ಅಷ್ಟರಲ್ಲಿ ನಾವು ಕುತ್ಕೊಂಡ್ಬಿಡೋಣ ಅಂತ ಬಂದಿದ್ವಿ. ಆನೆ ರೈಡ್ ಮುಗಿಸ್ಕೊಂಡು ಇಲ್ಲೇನೇ ಇರೋ ಕಾಫಿ ಶಾಪ್ ಹತ್ರ ಬಂದ್ವಿ. ಫುಡ್ ಬಗ್ಗೆ ಹೇಳಬೇಕು ಅಂದರೆ ನಾನು ಅಷ್ಟೊಂದು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈವನ್ ಜ್ಯೂಸ್ ಆಗಿರ್ಬೋದು, ಮ್ಯಾಗಿ ಆಗಿರ್ಬೋದು, ನಾವೇನು ತೊಗೊಂಡ್ವಿ ಎಲ್ಲದೂ ತುಂಬ ಚೆನ್ನಾಗಿತ್ತು. ಈವನ್ ಫಲೂಡಾ ಅಂತೂ ನೀವು ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಒಂದು ತೊಗೊಂಡ್ರೆ 4 ಜನ ತಿನ್ಬೋದು, ಅಷ್ಟು ಕ್ವಾಂಟಿಟಿಯಲ್ಲೂ ಕೂಡ ಚೆನ್ನಾಗಿ ಕೊಟ್ಟಿದ್ರು. ಸೊ ನಾನು ಈ ಒಂದು ಶಾಪ್ನ ಆ್ಯಕ್ಚುಲಿ ರೆಕಮೆಂಡ್ ಮಾಡ್ತೀನಿ. ಬಜೆಟ್ ಫ್ರೆಂಡ್ಲಿನೂ ಕೂಡ ಆ್ಯಂಡ್ ಟೇಸ್ಟ್ ವೈಸು ತುಂಬ ಚೆನ್ನಾಗಿತ್ತು.
ಈ ಒಂದು ಪ್ಲೇಸ್ನ ಐ ಡೋಂಟ್ ರೆಕಮೆಂಡ್ ಇಟ್, ಯಾಕಂದರೆ ತುಂಬ ಜನಕ್ಕೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟೈಮ್ ಇದ್ದರೆ ದೆನ್ ದೆ ಕ್ಯಾನ್ ಗೋ ಫಾರ್ ಇಟ್ ಅಂತ ಹೇಳ್ತೀನಿ. ಇದು ಯೂಶ್ವಲಿ ಚಿಕ್ಕ ಮಕ್ಕಳು ಅಥವಾ ಸ್ಕೂಲ್ ಟ್ರಿಪ್ ಬರೋರಿಗೆ ಫ್ಯಾಸಿನೇಟಿಂಗ್ ಅನಿಸುತ್ತೆ. ನಮಗೇನು ಅಷ್ಟೊಂದು ಅನಿಸ್ಲಿಲ್ಲ. ಆ್ಯಂಡ್ ಆಲ್ಸೋ ಎಲಿಫೆಂಟ್ ಪಾರ್ಕ್ ಅಂತ ಅವ್ರೇನು ನೇಮ್ ಮಾಡಿದ್ದಾರೆ, ಅಲ್ಲಿ ಅಷ್ಟೊಂದು ಎಲಿಫೆಂಟ್ಸ್ ಏನಿರಲಿಲ್ಲ, ಇದ್ದಿದ್ದೇ ಒಂದೇ ಎಲಿಫೆಂಟ್. ಅದೇ ಜೊತೆನೇ ನಾವು ಫೋಟೋ ಆ್ಯಂಡ್ ರೈಡ್ ಮಾಡಿದ್ದು. ಅದ್ರ ಜೊತೆಗೆ ಒಂದಷ್ಟು ಕಾಯಿನ್ಸ್ ಕಲೆಕ್ಷನ್, ಬಟರ್ಫ್ಲೈ ಕಲೆಕ್ಷನ್ ಅಥವಾ ಫೆದರ್ಸ್ ಕಲೆಕ್ಷನ್ ಅಂತ ಒಂದಷ್ಟು ಮಾಡಿದ್ದಾರೆ. ಇಟ್ ಈಸ್ ನೈಸ್, ಬಟ್ ಎಲ್ಲದಕ್ಕೂ ಚಾರ್ಜಸ್ ಇರುತ್ತೆ. ಈವನ್ ಸ್ನೇಕ್ನ ನೀವು ಜೊತೆ ಫೋಟೋ ತಗೋಬೇಕು ಅಂದ್ರೂ ಚಾರ್ಜ್ ಮಾಡ್ತಾರೆ. ಇದೆಲ್ಲ ಯೂಶ್ವಲಿ ಸ್ಕೂಲ್ ಟ್ರಿಪ್ಪಿಗೆ ಇಟ್ಸ್ ಬೆಸ್ಟ್ ಅಂತ ಹೇಳ್ತೀನಿ. ಅಲ್ಲಿಂದ ನಾವು ಲಂಚ್ ಮುಗಿಸ್ಕೊಂಡು ಸ್ಟ್ರೈಟ್ ಹೊರಟಿದ್ದು ಮ್ಯಾಂಗ್ರೋವ್ ಸ್ಪಾಟಿಗೆ. ಅಲ್ಲಿ ಸನ್ಸೆಟ್ ಸ್ಲಾಟ್ ನಾವು ಬುಕ್ ಮಾಡಿದ್ವಿ, ಬಟ್ ಅರ್ಲಿನೇ ಹೋಗಿದ್ರಿಂದ ಅವ್ರು ಅಲೋ ಮಾಡಿದ್ರು, ಪರವಾಗಿಲ್ಲ ಅಂತ. ಚಡೋ 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 ಚಡೋ. ಮೋನಿಶ್ ಹತ್ತು. ಇವಾಗ ಹೇಳು. ಏನ ವೆಲ್ಕಮ್ ಟು ವಿಚಿಗೆ ಮತ್ತೆ ಈಗ ಮೈಕೆ ಬಂದಿಲ್ಲ ಕಣೆ. ಹಂಗೆ ಮಾಡ್ಕೊಳ್ಳಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬ್ಲೂಪರ್ಸ್ ಹಾಕು, ಒಳ್ಳೆ ಸರಿಯಾಗುತ್ತೆ ಅಂತ. ಹಾಕ್ತಾಳ. ಅಯ್ಯೋ ಮೈಕೆ ತಂದಿಲ್ಲ ಕಣೆ. ಅಯ್ಯೋ ಅಯ್ಯೋ. ಕರೆಂಟ್ಲಿ ನಾವು ಕಾಯಾಕಿಂಗ್ ಮಾಡೋದಕ್ಕೆ ಅಂತ ಆ ಸ್ಪಾಟ್ಗೆ ಹೋಗ್ಬೇಕು. ಈ ಒಂದು ಬೋಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಧು ಫುಲ್ ಎಕ್ಸೈಟೆಡ್ ಆಗಿದ್ದಾಳೆ. ನಾನು ಮಧು, ಶ್ರುತಿ ಫುಲ್ ಭಯ ಪಡ್ತಾ ಇದೀವಿ. ಮೋನಿಶಾ ಕೈಂಡ್ ಆಫ್ ಅವಳಿಗೆ ಓಕೆ ಇದ್ದಾಳೆ. ಇದೆಲ್ಲ ಅವಳಿಗೆ ನಮ್ಮಿಬ್ರಿಗೆ ಭಯ. ಆಕ್ಚುಲಿ ಉಲ್ಟಾ ಹೇಳ್ತಾ ಇದೀನಿ. ಇವಳಿಗೆ ಆಕ್ಚುಲಿ ಫುಲ್ ಖುಷಿ, ಯಾಕಂದ್ರೆ ಅವಳು ದಿನ ಇದೇ ಮಾಡೋದಲ್ವಾ. ಶಿ ಇಸ್ ವೆರಿ ಎಕ್ಸೈಟೆಡ್. ಅವಳು ರೆಡಿ ಇದ್ದಾಳೆ ಮೋನಿಶಾ. ನಾನು ಶ್ರುತಿ ಇಬ್ರು ಇವರಿಂದ ಇನ್ಸ್ಪಿರೇಷನ್ ತಗೊಂಡು ಇಲ್ಲಿಗೆ ಬಂದಿರೋದು. ಇವ್ರದ್ದು ಫೇವ್ರೆಟ್ ಸ್ಪಾಟ್ ಆಕ್ಚುಲಿ. ಅವರು ಫಿಯರ್ ನ ಓವರ್ಕಮ್ ಮಾಡ್ಬೇಕಂತ ಎಲ್ಲ ಸ್ವಲ್ಪ ಹೇಳ್ತಾ ಇದ್ದಾರೆ. ಟ್ರೈ ಮಾಡೋಣ ಅಂತ. ಲೆಟ್ಸ್ ಸಿ ಹೆಂಗಿದೆ ಅಂತ. ಏನ್ ಹೇಳ್ತೀಯ ಮಧು, ಹೆಂಗಿದೆ? ಹೋಗಕ್ಕೂ ಮುಂಚೆ ಹೆಂಗಿದೆ ಫೀಲು? ನೀರ್ ನೋಡಿ ಭಯ ಆಗ್ತಾ ಇದೆಯಾ? ಬಟ್ ಭಯ ಆಗ್ತಾ ಇದೆ, ಗೊತ್ತಿಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನೋ ಕಮೆಂಟ್ಸ್. ಓ ಗಾಡ್. ಆಕ್ಚುಲಿ ನಾನು ಮೈಕ್ ಬಿಟ್ಟು ಬಂದ್ಬಿಡ್ತೀನಿ, ಯಾಕಂದ್ರೆ ನೀರಿಗೆ ಹೋಗ್ತಾ ಇದೀವಿ. ಅಪ್ಪಿ ತಪ್ಪಿ ಏನಾದರೂ ಕೇಳಿಸ್ತಾ ಇಲ್ಲ ಅಂತಂದ್ರೆ ಪ್ಲೀಸ್ ಡೋಂಟ್ ಮೈಂಡ್ ಮೀ ಗೈಸ್. ಯಾಕಂದ್ರೆ ನೀರಲ್ಲಿ ಬಿದ್ದಿದ್ದು ಹೋಗ್ಬಿಟ್ರೆ ಅಂತ ಮೈಕ್ನ ಕಾರಲ್ಲೇ ಇಟ್ಟು ಬಂದಿದ್ದೆ, ತಂದೇ ಇಲ್ಲ. ಆ್ಯಂಡ್ ಆಲ್ಸೋ ಫೋನಲ್ಲಿ ಕೂಡ ಚಾರ್ಜ್ ಇಲ್ಲ. ಸೊ ಹಂಗಾಗಿ ಸ್ವಲ್ಪ ಬೇಸಿಕ್ ವೀಡಿಯೋಸ್ ಮಾಡ್ಕೊತೀನಿ ಅಷ್ಟೇ. ಅಲ್ಲೆಲ್ಲ ಸ್ಟೇ ಇದೆ, ಅದು ಚೆನ್ನಾಗಿದೆ ಆ್ಯಕ್ಚುಲಿ. ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀವಿ. ಅವರು ಕನ್ಸೆಂಟ್ ಫಾರ್ಮ್ ಎಲ್ಲ ಕೊಡ್ತಾರೆ, ಅಂದರೆ ನಮಗೇನೇ ಹೆಚ್ಚು ಕಮ್ಮಿ ಆದರೂ ನಾವಷ್ಟೇ ಜವಾಬ್ದಾರಿ ಅಂತ ಫಿಲ್ ಮಾಡಬೇಕು. ಆ್ಯಂಡ್ ಅದಾದಮೇಲೆ ಅವ್ರು ನಮಗೆ ಸ್ವಲ್ಪ ಟ್ರೈನಿಂಗ್ ಕೊಡ್ತಾರೆ. ಫಸ್ಟ್ ಟೈಮ್ ಯಾರಾದರೂ ಕಯಾಕಿಂಗ್ ಮಾಡ್ತಾಯಿದ್ರೆ ಏನೂ ಅಡ್ಡಿ ಇಲ್ಲ, ಅವರೇ ನಮಗೆ ಟ್ರೈನಿಂಗ್ ಮಾಡ್ತಾರೆ. ಜೊತೆಲಿ ಥ್ರೂ ಔಟ್ ದಿಸ್ ಜರ್ನಿ ಅವ್ರು ನಮ್ಮ ಜೊತೆ ಗೈಡ್ ಆಗಿ ಬಂದಿರ್ತಾರೆ. ಸೊ ಯಾವುದೇ ಥರ ಭಯ ಪಡೋ ಅಂಥದ್ದು ಇಲ್ಲ. ಎಸ್ಪೆಷಲಿ ನಮ್ಮ ಗೈಡ್ ಬಗ್ಗೆ ಹೇಳಲೇಬೇಕು. ಅವ್ರು ತುಂಬಾ ಸಪೋರ್ಟಿವ್ ಆ್ಯಂಡ್ ಫ್ರೆಂಡ್ಲಿ ಆಗಿದ್ದರು. ಬೇರೆ ಆರ್ಗನೈಸಿಂಗ್ ಟೀಮಿಂದನೂ ಬಂದಿದ್ದವರು ಕೂಡ ಫ್ರೆಂಡ್ಲಿ ಇದ್ದರು. ಬಟ್ ಇವ್ರು ನಮಗೆ, ನಾವು ಇದ್ದಿದ್ದೆ ಅವ್ರದ್ದು ಒಂದು ಬ್ಯಾಚಲ್ಲಿ ನಾವು 4 ಜನ ಹುಡುಗಿಯರಿದ್ದು. ಸೊ ಅವ್ರು ನಮಗೆ ತುಂಬ ಚೆನ್ನಾಗಿ ಕೇರ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ನಾವು ಎಷ್ಟು ಕಡೆ ಫೋಟೋಸು ವೀಡಿಯೋಸ್ ಅಂತ ನಿಲ್ಲಿಸಿದ್ರು ಪಾಪ ಅವ್ರು ಏನೂ ಸಿಟ್ ಮಾಡ್ಕೊತಾ ಇರಲಿಲ್ಲ. ಎಲ್ಲ ಕಡೆ ಅವರು ಅಲೋ ಮಾಡ್ತಾಯಿದ್ರು ಆ್ಯಂಡ್ ವೆಯ್ಟ್ ಮಾಡ್ತಾಯಿದ್ರು ಕಂಪ್ಲೀಟ್ ಬ್ಯಾಚ್ನ ಕರ್ಕೊಂಡು ಹೋಗೋದಕ್ಕೆ. ಓವರಾಲ್ ಆಗಿ ಹೇಳಬೇಕು ಅಂದರೆ ಇಟ್ ವಾಸ್ ಅ ಬ್ಯೂಟಿಫುಲ್ ಜರ್ನಿ. ನಾನು ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ. ಈ ಒಂದು ಪ್ಲೇಸಿಗೆ ನೀವು ಹೋಗ್ತೀರಾ ಅಂತಂದರೆ ವಾರ್ಕಳದಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ನೀವು ಕಯಾಕಿಂಗ್ ಮಾಡೋದನ್ನ ಮಸ್ಟ್ ಡೂ ಅಂತ. ತುಂಬಾ ನಿಮಗೊಂದು ಡಿಫ್ರೆಂಟ್ ವೈಬ್ ಸಿಗುತ್ತೆ. ಆ ಫೀಲಿಂಗೇ ಬೇರೆ ಇರುತ್ತೆ. ಎಂಟೈರ್ ಟ್ರಿಪ್ಪಲ್ಲಿ ನನ್ನ ಫೇವ್ರೆಟ್ ಥಿಂಗ್ ನಾವು ಮಾಡಿದ್ದು ಅಂತೇನಾದರೂ ಇದ್ದರೆ ಅದು ಮ್ಯಾಂಗ್ರೋವ್ ಸ್ಪಾಟಲ್ಲಿ ಕಯಾಕಿಂಗ್ ಮಾಡಿದ್ದು. ಯಾಕಂದರೆ ಒಂದು 2 to 3 hours ಅಂತಲೇ ಅಂದ್ಕೊಳ್ಳಿ, ಅಲ್ಲಿ ನಾವು ಸ್ಪೆಂಡ್ ಮಾಡಿದ್ದಿತ್ತಲ್ಲ ವಿತ್ ನೇಚರ್. amidst the nature, it was really nice. ಆ ಎಕ್ಸ್ಪೀರಿಯನ್ಸ್ನ ನಾನು ಎಷ್ಟೇ ವಿವರಣೆ ಕೊಡ್ತೀನಿ ಅಂದರೂ ಅದಾಗಲ್ಲ. ಅದಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಮಾತ್ರ ಅದು ಫೀಲ್ ಆಗುತ್ತೆ. ನಾವು ಬುಕ್ ಮಾಡಿದ್ದು ಬರೀ ಕಯಾಕಿಂಗ್ ಮಾಡೋದಕ್ಕಷ್ಟೇ. ಬಟ್ ಅಲ್ಲಿ ಸ್ಟ್ಯಾಂಡಪ್ ಪೆಡ್ಲಿಂಗ್ ಆಗಿರ್ಬೋದು ಅಥವಾ ಫ್ಲೋಟಿಂಗ್ ಆಗಿರ್ಬೋದು, ಇದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರೆ. ಬಟ್ ನಮ್ಮ ಹತ್ರ ಇದ್ದಿದ್ದು ಗೈಡಿಂದ ನಮಗೆ ಅದೆಲ್ಲ ಲೈಕ್ ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿಕೊಟ್ರು. ಅವ್ರು ಯಾವುದೇ ಥರ ಚಾರ್ಜಸ್ ಮಾಡಲಿಲ್ಲ. ಪ್ರತಿಯೊಂದಕ್ಕೂ ಅವರು ಸಪೋರ್ಟಿವ್ ಆಗಿ ಇಲ್ಲ ಮಾಡಿ ಪರವಾಗಿಲ್ಲ, ಇನ್ನು ಅವರೇ ಇನ್ಸಿಸ್ಟ್ ಮಾಡಿದ್ರು ಫ್ಲೋಟಿಂಗ್ ಮಾಡ್ತೀರಾ, ಈ ಒಂದು ಪ್ಲೇಸ್ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ರು. ಸೊ ನಮ್ಗೆ ಒಂದು ಎಕ್ಸ್ಪೀರಿಯನ್ಸ್ನ ಮಾಡಿಕೊಟ್ಟಿದ್ದಕ್ಕೆ ಮ್ಯಾಂಗ್ರೋವ್ ಸ್ಪಾಟ್, ಎಸ್ಪೆಷಲಿ ರಜೀಶ್ ನಾವು ಗೈಡ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಇನ್ನು ಫರ್ದರ್ ಡೀಟೇಲ್ಸ್ ಬೇಕಿದ್ರೆ ಕಮೆಂಟ್ ಮಾಡಿ, ಐ ವಿಲ್ ಸೆಂಡ್ ಇಟ್ ಟು ಯು.
ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಆದಮೇಲೆ ಸ್ಟ್ರೈಟ್ ನಾವು ಸ್ಟೇಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ಮತ್ತೆ ರೆಡಿಯಾಗಿ ಶಾಪಿಂಗ್ ಹೋದ್ವಿ. ಯಾಕಂದರೆ ನಾವು ಪ್ಲ್ಯಾನ್ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಡೇ ನಮಗೊಂದು ಹಾಫ್ ಡೇ ಸಿಗ್ತಾ ಇತ್ತು. ಸೊ ಪದ್ಮನಾಭ ಸ್ವಾಮಿ ಟೆಂಪಲ್ಗೆ ಹೋಗಿ ಬರೋಣ, ಅದು ತ್ರಿವೇಂದ್ರಮಲ್ಲಿದೆ. ಸೊ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮ ಹತ್ರ ಟ್ರೆಡಿಷ್ನಲ್ ವೇರ್ ಇರಲಿಲ್ಲ. ಸೊ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿದ್ವಿ. ಯಾಕಂದರೆ ಕೇರಳದಲ್ಲಿ ತುಂಬ ಸ್ಟ್ರಿಕ್ಟ್ ಇದೆ, ಎತ್ನಿಕ್ ವೇರಲ್ಲಿ ಮಾತ್ರ ಅವರು ಅಲೋ ಮಾಡ್ತಾರೆ. ಸೊ ಪರ್ಚೇಸ್ ಮಾಡಿಕೊಂಡು ನಾವು ಮತ್ತೆ ವಾಪಸ್ಸು ಡಿನ್ನರ್ ಮಾಡೋಣ ಅಂತ ಈ ಸ್ಪಾಟಿಗೆ ಬಂದ್ವಿ. ಈ ಪ್ಲೇಸ್ ಇರೋದು ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಹತ್ರ, ಸ್ಯಾಂಡಿ ಬೇ ಅಂತ. ಇಲ್ಲೇ ನಾವು ಡಿನ್ನರ್ ಮುಗಿಸಿ ಇವತ್ತಿನ ಡೇನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಡೇ ಎಕ್ಸ್ಪೆನ್ಸಸ್ ಏನಾಯಿತು ಅಂತಂದರೆ, ಓವರಾಲ್ ಆಗಿ ಹೇಳೋದಾದರೆ ಫುಡ್ಡಿಗೆ ಇವತ್ತು ನಾನು 950 to 1000 ರುಪೀಸ್ ಖರ್ಚು ಮಾಡಿದ್ದೀನಿ. ಟ್ರಾನ್ಸ್ಪೋರ್ಟೇಷನ್ಗೆ 930 to 960 ಅಂದ್ಕೊಳ್ಳಿ. ಅದಾದಮೇಲೆ ಕಯಾಕಿಂಗ್ ಮತ್ತು ವಾಟರ್ ಆ್ಯಕ್ಟಿವಿಟೀಸಲ್ಲಿ ನಾವು 1100 ಪರ್ ಶೇರ್, ಅಂದರೆ ಇಂಡಿವಿಜುವಲಿಗೆ ಅಷ್ಟು ಬಿತ್ತು. ಟೋಟಲ್ ಇವತ್ತಿನ ಶೇರ್ ಬಂದು ನಂದು 3300, ಸೊ 3337 ಸಾರಿ. ದಿಸ್ ವಾಸ್ ಮೈ ಆ್ಯಕ್ಚುಯಲ್ ಶೇರ್ ಇವತ್ತಿಂದು. ಡೇ 2 ವಾಸ್ ಅಡ್ವೆಂಚರಸ್. ಓವರಾಲ್ ಆಗಿ ಹೇಳೋದಾದರೆ ಇಡೀ ಟ್ರಿಪ್ಪಲ್ಲಿ ಡೇ 2 ವಾಸ್ ಮೈ ಫೇವ್ರೆಟ್ ಡೇ ಅಂತಲೇ ಹೇಳ್ಬೋದು. ಎಲ್ಲ ಥರ ಲೈಕ್ ಒಂದಷ್ಟು ಬ್ಯಾಡ್ ಇನ್ಸಿಡೆಂಟ್ಸು ಆಯಿತು, ಬಟ್ ಗುಡ್ ಇನ್ಸಿಡೆಂಟ್ಸ್ ಜೊತೆಗೆ ಗುಡ್ ಮೆಮೊರೀಸ್ ಜೊತೆಗೆ ಡೇ 2ನ ಎಂಡ್ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಡೇ 3 ವಾರ್ಕಾಳದಲ್ಲಿ. ಇವತ್ತು ನಮ್ಮ ಕೊನೆಯ ದಿನ. ಆ್ಯಕ್ಚುಲಿ ವಾರ್ಕಾಳದಲ್ಲೂ ಇಲ್ಲ, ನಾವೀಗ ತ್ರಿವೇಂದ್ರಮಿಗೆ ಬಂದಿದ್ದೀವಿ. ನಮ್ಮ ಟ್ರಿಪ್ ಇವತ್ತು ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಸೊ ಬಿಫೋರ್ ಎಂಡಿಂಗ್ ನಾವು ಒಂದು ಗುಡ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಗುಡ್ ಸ್ಟಾರ್ಟ್ ಅಂದರೆ ಗುಡ್ ಎಂಡ್. ಆನ್ ದ ವೇ ಟ್ರಿವಾಂಡ್ರಮ್ಗೆ ಹೋಗ್ತಾ ವಿ ಗಾಟ್ ದಿಸ್ ಆಪರ್ಚುನಿಟಿ ಟು ವಿಟ್ನೆಸ್ ದಿಸ್ ಬ್ಯೂಟಿಫುಲ್ ಫೆಸ್ಟಿವಲ್. ಬ್ಯೂಟಿಫುಲ್ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಸ್ಕೇರಿ ಆಗಿತ್ತು. ಯಾಕಂದರೆ ಸ್ಟಾರ್ಟಿಂಗ್ ಎಲ್ಲ ಖುಷಿ ಆಗ್ತಾಯಿತ್ತು, ಏನೋ ಜಾತ್ರೆ ಥರ ಹೋಗ್ತಾ ಇದೆ, ಪ್ರೊಸೆಷನ್ ಇರ್ಬೋದು ಅಂತೆಲ್ಲ. ಬಟ್ ಹೋಗ್ತಾ ಹೋಗ್ತಾ ನಾವು ನೋಟಿಸ್ ಮಾಡಿದ್ದೇನು ಅಂದರೆ, ಇಲ್ಲಿ ನಾನು ನೋಡಿರೋದು ಒಂದು ಸ್ವಲ್ಪ ಈ ಬಾಯಿಗೆಲ್ಲ ಸೂಜಿ ಚುಚ್ಕೊಳ್ಳೋದು ಇದೆಲ್ಲ ಕೈಂಡ್ ಆಫ್ ನೋಡಿದ್ದೀನಿ. ಬಟ್ ಅಲ್ಲೆಂಗೆ ಅಂದರೆ ಕಂಪ್ಲೀಟ್ ಅವ್ರ ಬಾಡಿನೇ ಅವರು ಕಂಪ್ಲೀಟಾಗಿ ಹ್ಯಾಂಗ್ ಮಾಡ್ಕೊಂಬಿಟ್ಟಿದ್ರು ಈ ಥರ ಎಲ್ಲ. ಸೊ ಇಟ್ ವಾಸ್ ನೋಡೋದಕ್ಕೆ ತುಂಬಾ ಸ್ಕೇರಿ ಅನಿಸ್ತಾ ಇತ್ತು. ಬಟ್ ಅವ್ರ ಹರಕೆ ಏನು ಆಗಿತ್ತೋ ಏನೋ ಗೊತ್ತಿಲ್ಲ, ಅದನ್ನು ಇದುವರೆಗೂ ಅವ್ರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದು ಅವ್ರಿಗಾಗಿದೆ ಅಂತಂದರೆ ಆ ಒಂದು ಬಿಲೀಫ್ನ ನಾನು ಡಿಸ್ರೆಸ್ಪೆಕ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ನೋಡೋದಕ್ಕೆ ನಿಜವಾಗ್ಲೂ ಒಂದು ಸ್ವಲ್ಪ ಮೈ ಜುಮ್ ಅಂತ ಇತ್ತು, ಈ ಥರನೂ ಮಾಡ್ತಾರಾ ಅಂತ. ಎನಿವೇ, ಇದು ಕೇರಳ ರಿಚುವಲ್ಸ್. ಈ ಫೆಸ್ಟಿವಲ್ ಏನು ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಗೊತ್ತಿಲ್ಲ ಅದು ಏನು ಫೆಸ್ಟಿವಲ್ ಅಂತ. ಸೊ ಅಲ್ಲಿಂದ ಬರ್ತಾ ನಾವು ಡೈರೆಕ್ಟ್ಲಿ ರೀಚ್ ಆದ್ವಿ ಟ್ರಿವೇಂಡ್ರಮ್ಗೆ. ಇಲ್ಲಿ ನಾವು ಲಗೇಜ್ ಜೊತೆ ಬಂದಿದ್ದರಿಂದ ನಾವು ಲಗೇಜ್ನೆಲ್ಲ ಡ್ರಾಪ್ ಮಾಡಬೇಕಿತ್ತು. ಏನೂ ವರಿ ಮಾಡೋಂಥದ್ದಿಲ್ಲ, ಅಲ್ಲೇ ದೇವಸ್ಥಾನದ ಹತ್ರನೇ ಎಲ್ಲ ಫೆಸಿಲಿಟೀಸ್ ಇದೆ, ಡ್ರಾಪ್ ಮಾಡಿ. ಆ್ಯಂಡ್ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ, ನಾವೆಲ್ಲ ಕುರ್ತಾ ಹಾಕೊಂಬಂದಿದ್ವಿ. ಕುರ್ತಾ ಈಸ್ ನಾಟ್ ಅಲೌಡ್. ಸೊ ಅದ್ರ ಮೇಲೆ ನಾವು ಪಂಚೆ ಹಾಕ್ಕೊಳ್ಳೇಬೇಕು. ಸೊ ಅದನ್ನು ತಗೊಂಡು ನಾವು ದರ್ಶನ ಮುಗಿಸ್ಕೊಂಡು ಹೊರಟ್ವಿ. ಇಲ್ಲಿಗೆ ನಮ್ಮ ವಾರ್ಕಾಲ ಟ್ರಿಪ್ ಎಂಡ್ ಆಗುತ್ತೆ. ಡೇ 3ಯಲ್ಲಿ ನನ್ನ ಎಕ್ಸ್ಪೆನ್ಸಸ್ ಬಂದು 1300 ಸಮಥಿಂಗ್ ಆಯಿತು. ಆ್ಯಂಡ್ ಓವರಾಲ್ ನನ್ನ ಟ್ರಿಪ್ ಎಕ್ಸ್ಪೆನ್ಸಸ್ ನನ್ನ ಶೇರ್ ಬಂದು 12,000 ಸಮಥಿಂಗ್ ಆಯಿತು, ಇನ್ಕ್ಲೂಡಿಂಗ್ ಟಿಕೆಟ್ ಚಾರ್ಜಸ್ ಎವ್ರಿಥಿಂಗ್ ಸೇರಿ. ಆ್ಯಂಡ್ ದಟ್ಸ್ ಅ ರ್ಯಾಪ್. ಇದಾಗಿತ್ತು ನನ್ನ ವಾರ್ಕಾಲ ಸ್ಟೋರೀಸ್. ಈ ಟ್ರಿಪ್ ವಿಡಿಯೋಸ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ದಿಸ್ ವಾಸ್ ಮೈ ಫಸ್ಟ್ ಎವರ್ ಗರ್ಲ್ಸ್ ಟ್ರಿಪ್. ಸೊ ಇದು ಯಾವಾಗಲೂ ನನಗೆ ಸ್ಪೆಷಲ್ ಟ್ರಿಪ್ ಆಗೇ ಇರುತ್ತೆ. ವಿ ಮೇಡ್ ಸಮ್ ನ್ಯೂ ಫ್ರೆಂಡ್ಸ್, ವಿ ಹ್ಯಾಡ್ ಫನ್, ಒಂಥರ ರೀಕನೆಕ್ಷನ್ ಥರ ಫೀಲ್ ಆಯಿತು ಹಳೆ ಫ್ರೆಂಡ್ಸ್ ಜೊತೆ. ಸೊ ದಿಸ್ ವಿಲ್ ಆಲ್ವೇಸ್ ಬಿ ಮೈ ಸ್ಪೆಷಲ್ ಟ್ರಿಪ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಅಫ್ಕೋರ್ಸ್ ಯು ನೋ ಇಟ್,